ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾನು ನನ್ನ ತವರೂರಲ್ಲಿ ಆಗಿರ್ತಕ್ಕಂಥ ಬಳ್ಳಾರಿಯಲ್ಲಿದ್ದೀನಿ. ಇವತ್ತು ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾನು ಮಾತನಾಡಿಸೋರಿದ್ದೀನಿ. ಬನ್ನಿ, ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ RSS. ಯಾಕೆಂತ ಹೇಳಿದ್ರೆ RSS ಈ ವರ್ಷ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. RSS 100 years ಅಂತೇಳಿ ಇವತ್ತು ಹಳ್ಳಿಯಿಂದ ಡಿಲ್ಲಿಯವರೆಗೆ, ಅರ್ಥಾತ್ ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು ಕೂಡ RSS ಅಂತ. ಆದರೆ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ಎಲ್ಲಿ ಇಲ್ಲದಾರದಂತಹ ಒಂದು ದುಃಖ, ನೋವು ಕಾಣಿಸ್ತಾ ಇದೆ. ಅದು ಯಾವ ರೀತಿ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ಲ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರಾಗಿರ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರ ಜೊತೆ, ಅವರ ಮುಖಾಂತರ ರಾಜ್ಯ ಸರ್ಕಾರ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಎಲ್ಲಿಲ್ಲದ ದುಃಖ ಆಗ್ತಾ ಇದೆ. ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಅವರ ಮಾತುಗಳು ವೈರಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಇಷ್ಟೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಾನು ಓದೋದಕ್ಕೂ ಆಗಲ್ಲ, ಕೇಳೋದಕ್ಕೂ ಆಗಲ್ಲ, ಹೇಳೋದಕ್ಕೂ ಆಗಲ್ಲ. ಹೀಗಾಗಿ ಅನೇಕ ಕಾಮೆಂಟ್ಸ್ ಬರ್ತಾ ಇದೆ. ಇವತ್ತೊಂದು ದಿನ ಬಳ್ಳಾರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೋಮಶೇಖರ್ ರೆಡ್ಡಿ ಅವರನ್ನು ಕೂಡ ನಾನು ಕಾಮೆಂಟ್ ತಗೊಳ್ತೀನಿ, ಅವರೊಂದು ಬೈಕ್ ತಗೊಳ್ತೀನಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಸರ್, ಫಸ್ಟ್ ಆಫ್ ಆಲ್ ನಮಸ್ಕಾರ. RSSಗೆ ಶತಮಾನೋತ್ಸವ, ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು ಕೂಡ ಕೇಸರೀಕರಣ, RSS. ಇದನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಮೇಲುನೋಟಕ್ಕೆ ಕಾಣಿಸ್ತಾ ಇದೆ. ತಾವೇನು ಹೇಳ್ತೀರಿ? ನೋಡಿ, RSS ಅಂತ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ತ್ಯಾಗ ಮನೋಭಾವ, ದೇಶದ ಒಂದು ಸೇವೆ ಮಾಡೋ ಒಂದು ಸಂಸ್ಥೆ ಇದು. ಇದಕ್ಕೆ ಯಾರು ಅಂದರೆ ಇಡೀ ದೇಶಕ್ಕಾಗಿಯೇ ಅವರು ತಮ್ಮ ಎಲ್ಲ ವೈಯಕ್ತಿಕ ಜೀವನವನ್ನು ಬಿಟ್ಟು ಸನ್ಯಾಸಿಗಳಾಗಿ ಸೇವೆ ಮಾಡ್ತಾ ಇರೋವಂಥ ಭಾಳಷ್ಟು ಮಂದಿ ಇರೋವಂಥ ಸಂಸ್ಥೆ ಇದು. ಅಂದರೆ ನಮ್ಮ ದೇಶಕ್ಕೆ ಏನ ಪರಿಸ್ಥಿತಿ ಸರಿಗಿಲ್ಲ, ಫ್ಲಡ್ಸ್ ಬಂದವು, ಇಮಿಡಿಯೇಟ್ಲಿ ಅಲ್ಲಿ ಅತಿವೃಷ್ಟಿ ಅನಾವೃಷ್ಟಿಕ್ಕಿಂತ ಬಂದರೂ ಕೂಡ ಸೈನಿಕರುಕ್ಕಿಂತ ಮುಂಚೆನೆ RSS ಅವರಲ್ಲಿ ಇರ್ತಾರೆ. ಅದೇ ಸೈನಿಕರ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಸೈನಿಕರ ತರ ಕೆಲಸ ಮಾಡ್ತಾರೆ. ನಮ್ಮ ಇಡೀ ದೇಶದಲ್ಲಿ ಯಾವುದೇ ಒಂದು ಭೂಕಂಪ ಆಯ್ತು ಅಲ್ಲಿ ಕೂಡ ಹೋಗ್ತಾರೆ, ಅಲ್ಲಿ ಸೇವೆ ಮಾಡ್ತಾರೆ. ಒಂದು ಸಮಾಜದಲ್ಲಿ ಏನನ್ನ ಸಮಸ್ಯೆ ಆದರೆ ಫಸ್ಟ್ ಬರೋರು ಯಾರು ಅಂತಂದ್ರೆ RSS. ಸರ್ಕಾರ ಬರಲ್ಲ, ಸರ್ಕಾರ ಇನ್ನ ಲೇಟಾಗಿ ಬರುತ್ತೆ. ಹಾಗಾಗಿ ನಮ್ಮ ಪ್ರಿಯಾಂಕೆ ಖರ್ಗೆ ಅವರಿಗೆ ಇನ್ನ ಮಾಹಿತಿ ಇಲ್ಲ, ಸರಿ ಇಲ್ಲ. ಆಮೇಲೆ ದುರಹಂಕಾರ ಜಾಸ್ತಿ ಇದೆ. ಆ ದುರಹಂಕಾರನ ಕಡಿಮೆ ಮಾಡ್ಕೋಬೇಕು. ದೊಡ್ಡವರು ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ಒಂದು ಒಳ್ಳೆತನದಿಂದ ಎಷ್ಟು ಮಟ್ಟಕ್ಕೆ ಹೋಗಿದ್ದಾರೆ, ಸೌಮ್ಯ ಸ್ವಭಾವದವರು. ಇಡೀ ಕಾಂಗ್ರೆಸ್ಗೆ ಪ್ರೆಸಿಡೆಂಟ್ ಆಗಿದ್ದಾರೆ. ಅಂದ್ರೆ ಅಷ್ಟೊಂದು ಸ್ಥಾನಕ್ಕೆ ಹೋಗಿದ್ದಾರೆ ಅಂತಂದ್ರೆ ನೀನು ಕೂಡ ಪ್ರಿಯಾಂಕಾ ಖರ್ಗೆ ನೀನು ಆ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ನೀನು ಸೌಮ್ಯವಾಗಿರ್ಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. RSSನ ಎಷ್ಟೋ ಮಂದಿ ಬಂದ್ರು, ನೆಹರು ಅವರು, ಇಂದಿರಾ ಗಾಂಧಿ ಅವರು, ಎಲ್ಲರೂ ಬ್ಯಾನ್ ಮಾಡ್ತೀವಿ. ಎಲ್ಲಿ ಬ್ಯಾನ್ ಮಾಡ್ತೀವಿ? ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. RSS ಅಂತಂದ್ರೆ ಒಂದು ರಾಷ್ಟ್ರಕ್ಕಾಗಿ ಸೇವೆ ಮಾಡ್ತಾ ಇರುವಂತ ಸಂಘ ಇದೆ. ಹಂಗಾಗಿ ಈ ಸಂಘ 100 ವರ್ಷ ಕಂಪ್ಲೀಟ್ ಆಗಿದೆ. 200 ವರ್ಷ ಇಡೀ ಭಾರತ ದೇಶದ ನಮ್ಮ ಏನ್ ದೇಶ ಇರುತ್ತೋ ಅಲ್ಲಿವರೆಗೆ RSS ಇದ್ದೇ ಇರುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನೀನು ಇದನ್ನ ಈ ತರ RSS ಬ್ಯಾನ್ ಮಾಡಬೇಕು, ಸರ್ಕಾರಿ ನೌಕರರನ್ನ ಇದು ಮಾಡ್ತೀವಿ ಅಂತಂದ್ರೆ ಅದು ನಿನಗೆ ಮುಂದಿನ ದಿನಗಳಲ್ಲಿ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಪಾಠ ಕಲಿಸುತ್ತೆ ಅಂತೇಳಿ ಕೂಡ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಇವತ್ತು RSSನ ಒಂದು ಪಥಸಂಚಲನ ಇತ್ತು. ದುರದೃಷ್ಟವಶಾತ್ ಅಲ್ಲಿಯ ತಾಲೂಕು ದಂಡಾಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೋರ್ಟ್ ಮೆಟ್ಟಲ್ಲಿ ಏರಿತು. ಬನ್ನಿ, ಇದ್ರ ಬಗ್ಗೆ ಕ್ಲಿಕ್ ಆಗಿ ರಿಯಾಕ್ಷನ್ ತಗೊಳ್ಳೋಣ. ಸರ್, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ಚಿತ್ತಾಪುರದಲ್ಲಿ ಇವತ್ತು
ಪಥಸಂಚಲನ ಇತ್ತು. ಆದರೆ ಪ್ರಿಯಾಂಕಾ ಇದಾರಲ್ಲ, ತಾವು ಹೇಳಿದಾಗೆ ದುರಂಕಾರದಿಂದ ಇದನ್ನು ಮೊಟಕುಗೊಳಿಸಿದ್ರು. ಆದರೆ ಹೈಕೋರ್ಟ್ ಇದೆ ಅಲ್ಲ, ಇವತ್ತು ಅವ್ರಿಗೆ ಚೀಮಾರಿ ಕೂಡ ಹಾಕಿದೆ. ಇದ್ರ ಬಗ್ಗೆ ತಮ್ಮ ಕ್ವಿಕ್ ರಿಯಾಕ್ಷನ್. ಅಂದ್ರೆ ಈಗ RSS ಪಥಸಂಚಲನಕ್ಕೆ ಮಾಡ್ಲಿಕ್ಕೆ ಏನ್ ನಿನಗೆ ಭಯ? ಅಂದ್ರೆ ಭಯ ಏನು? RSS BJP ಎಲ್ಲ ಸೇರ್ಕೊಂಡು ನೆಕ್ಸ್ಟ್ ಸರ್ಕಾರ ನಮ್ಗೆ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ಭಯನಾ ನಿಮಗೆ? ಅದಕ್ಕಾಗಿ ಮೊಟಕುಗೊಳಿಸಿದ್ಯಾ ಅದನ್ನ? ಹೈಕೋರ್ಟ್ ಜೀವಾನ ಹಾಕಿದೆ. ಈಗಲಾದ್ರೂ ಕೂಡ ನಾಚಿಕೆ ಬರ್ಬೇಕಲ್ಲ. ಯಾವತ್ತೂ ಕೂಡ ನಿಮ್ಮ ದಾರಿಗೆ ನೀವಿರ್ಬೇಕು. ನಮ್ಮ RSS ದಾರಿ ನಮ್ಮ ಕಡೆ ಇದ್ದೇ ಇರುತ್ತೆ. ಹಾಗಾಗಿ ಒಂದು ದೇಶದ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಮಾಡ್ತಾ ಇರುವಂತ ಕಾರ್ಯಕರ್ತರಿರುವ ಸಂಸ್ಥೆ ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ, ಇನ್ನ ನಾವು ಎಲ್ಲರೂ ಸುಮ್ಮನೆ ಕೊಡಲ್ಲ. ನೀನ್ ಈ ತರನೇ ಮಾತಾಡ್ಕೊಳ್ತಾ ಹೋದ್ರೆ ನಿನಗೆ ಚಿತ್ತಾಪುರದಲ್ಲೇ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪಾಠ ಕಲಿಸುತ್ತಾರೆ ಜನ, ರೆಡಿ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಈ ವಿಷಯದಲ್ಲಿ ಸಿದ್ದರಾಮಯ್ಯ ಅವರು ತಾವು ಹೇಳಿದ ಹಾಗೆ ಸಿದ್ದರಾಮಯ್ಯ ಈಗಾಗಲೇ ಹಿಂದೂ ವಿರೋಧಿ ಅಂತ ಬ್ರ್ಯಾಂಡ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಮುಖಾಂತರ RSS ಮೇಲೆ ದಾಳಿ ಏನಾದರೂ ನಡೆಸ್ತಾ ಇದ್ದಾರಾ? RSS ಪದೇ ಪದೇ ಟಾರ್ಗೆಟ್ ಮಾಡಿ ಅದನ್ನು ಸೈಡ್ಲೈನ್ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸಾಫ್ಟ್ವೇರ್ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳು ಎಲ್ಲ ಬೆಂಗಳೂರಿನ ಬಿಟ್ಟು ಹೋಗ್ಬೇಕು ಅಂತೇಳಿ ಪ್ಲಾನ್ ಆಗ್ತಾ ಇದೆ. ಇಲ್ಲ, ಇಲ್ಲಿ ಗುಂಡಿಗಳಿದ್ದಾವೆ, ಮಳೆ ಬಂದ್ರೆ ಇವರು ಸಮಸ್ಯೆಗಳನ್ನ ಪರಿಹಾರ ಮಾಡಲ್ಲ, ಟ್ರಾಫಿಕ್ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತೇಳಿ ಕಂಪನಿಗಳು ಡಿಸೈಡ್ ಮಾಡಿದ್ದಾವೆ. ಈಗ ಗೂಗಲ್ ನವರು ಒಂದು AI ಅಂತೇಳಿ ಒಂದು ಏನು ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ನ ಅಲ್ಲಿ ವಿಶಾಖಪಟ್ಟಣದಲ್ಲಿ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಅವ್ರ ಇನ್ವೆಸ್ಟ್ಮೆಂಟ್ 30,000 ಕೋಟಿ, ಜಾಬ್ಸ್ ಕೊಡೋದು ಕೂಡ 30 ಲಕ್ಷ ಜನಕ್ಕೆ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. 30,000 ಜನಕ್ಕೆ 1,35,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ 30,000 ಜನಕ್ಕೆ ಜಾಬ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳೇ ಆ ಕಡೆ ಹೋಗ್ತಾ ಇದ್ದೇವೆ ಆಂಧ್ರಾಗ ಅಂತಂದ್ರೆ ಅವ್ರು ಹೆಂಗ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ? ನೀನು ನಿಮ್ ದುರಹಂಕಾರದಿಂದ ನೀನೆಲ್ಲ ಸಂಸ್ಥೆಗಳನ್ನ ದೂರ ಹಾಕೋತಾ ಇದೆಯಾ, ದೂರ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಪಟ್ಟಿ ಕೊಡ್ಬೇಕು ಅಂತಂದ್ರೆ ಎಷ್ಟೋ ಇಂಡಸ್ಟ್ರೀಸ್ ಎಲ್ಲ ತಮಿಳುನಾಡು, ಆಂಧ್ರ, ಕಿಯಾ ಹೋಯ್ತು, ಕರ್ನಾಟಕ ಬಿಟ್ಟು ಹೋಗ್ತಾ ಇದೆ. ನೀವು ಈ ತರ ಬಿಹೇವಿಯರ್ ಮಾಡ್ತಾ ಇದ್ರೆ ಬಿಹೇವ್ ಮಾಡಬಾರ್ದು. ಈ ತರ ಸೌಮ್ಯವಾಗಿ ಎಲ್ಲ ಕಂಪನಿಗಳನ್ನ ನಾವು ಅಟ್ರಾಕ್ಟ್ ಮಾಡ್ಕೊಂಡು ನಮ್ಮ ಬೆಂಗಳೂರಲ್ಲಿ ಏನ್ ಸಾಫ್ಟ್ವೇರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೇಳ್ತಾರೋ ಇವತ್ತು ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಹೈದರಾಬಾದ್, ವಿಶಾಖಪಟ್ಟಣಂ ಕಾಂಪಿಟೇಷನ್ ಮೇಲೆ ನಮ್ಮ ಸಾಫ್ಟ್ವೇರ್ ಕಂಪನಿಗಳನ್ನ ಆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಹೇಳಿ, ಕರ್ನಾಟಕದ IT ಮಂತ್ರಿಗೂ ಮತ್ತು ಆಂಧ್ರ ಪ್ರದೇಶದ IT ಮಂತ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಹೇಳಿ? ನೋಡಿ, ಆಂಧ್ರ ಪ್ರದೇಶ IT ಮಂತ್ರಿ ಸೌಮ್ಯವಾಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವರ ಇದು ಟೀಮ್ನೆಲ್ಲ ಕಳಿಸಿ ಗೂಗಲ್ನ ಅಟ್ರಾಕ್ಟ್ ಮಾಡಿ ಒಟ್ಟು ಆ ವಿಶಾಖಪಟ್ಟಣಂನಲ್ಲಿ ಅವರು ಹೂಡಿಕೆ ಮಾಡೋ ತರ ಮಾಡಿಬಿಟ್ಟಿದ್ದಾರೆ. ಇವರು ಅದೇನು ಮಾಡಲಿಲ್ಲ, ಬರೀ RSS ಮೇಲೆ ಸ್ಟೇಟ್ಮೆಂಟ್ಗಳು ಕೊಡೋದು, ಹಿಂದುತ್ವ ಮೇಲೆ ಸ್ಟೇಟ್ಮೆಂಟ್ಗಳು ಕೊಡೋದು, ಇದ್ರ ಬಗ್ಗೆನೇ ಇದ್ದಾರೆ. ಹಂಗಾಗಿ ಈ ಒಂದು ಉಚ್ಚಾಟದಲ್ಲಿದ್ದಾರೆ. ಅಲ್ಲಿ ಅವರು ಒಳ್ಳೆ ಆಟದಲ್ಲಿ ಮಾಡಿ ಅಲ್ಲಿ ಗೂಗಲ್ ಕಂಪನಿನೇ ಹೋಗ್ತಾರೆ. ಈಗ ಪ್ರಿಯಾಂಕಾ ಗಾಂಧಿ ಅವರು ಈ ಶಿಕ್ಷಣ ಕ್ಷೇತ್ರದಲ್ಲಿ SSLC ರಿಸಲ್ಟ್ ಅಥವಾ PU ರಿಸಲ್ಟ್ ಅಲ್ಲಿ ಕಲಬುರ್ಗಿ ಸ್ಟ್ಯಾಂಡ್ಸ್ ಇನ್ ಲಾಸ್ಟ್ ಪ್ಲೇಸ್. ಇದ್ರ ಬಗ್ಗೆ ನೀವು ಯಾವ ರೀತಿ ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತೀರಿ? ನಮ್ಮ ಕಲ್ಯಾಣ ಕರ್ನಾಟಕ ಸೋಷಿಯಲಿ ಅಂಡರ್ ಡೆವಲಪ್, ಎಕನಾಮಿಕಲಿ ಅಂಡರ್ ಡೆವಲಪ್, ಎಜುಕೇಶನಲ್ಲಿ ಅಂಡರ್ ಡೆವಲಪ್. ಅಂದ್ರೆ ಈ ಎಜುಕೇಶನ್ ನಲ್ಲಿ ಕೂಡ ನಾವು ಫಸ್ಟ್ ಪ್ಲೇಸ್ ಯಾವತ್ತೂ ನೋಡಲ್ಲ. ರಿಸಲ್ಟ್ ಬಂದ ಕೂಡಲೇ ಲಾಸ್ಟ್ ಪ್ಲೇಸ್ ಇಂದ ಮೇಲೆ ಹೋಗ್ತೀವಿ. ಅಂದ್ರೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಹಿಂಗೋ ಮೇಲೆ ಹೋಗ್ಬೇಕು. ನಾವು ಮೇಲಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ. ಅಂದ್ರೆ ಇಲ್ಲಿರೋ ನೀವು ಮಿನಿಸ್ಟರ್ಗಳು ಎಷ್ಟು ಕಾಳಜಿ ತಗೊಂತಾ ಇದ್ರಿ ಎಜುಕೇಶನ್ ಬಗ್ಗೆ ಆಗ್ಲಿ, ಈ ಡೆವಲಪ್ಮೆಂಟ್ ಬಗ್ಗೆ ಆಗ್ಲಿ, ಏನ್ ತಗೊಂತಾ ಇಲ್ಲ ನೀವು. ಬರೀ ಕಚ್ಚಾಟದಲ್ಲೇ ಇದ್ದೀರಿ. RSS ಬಗ್ಗೆ ಆಲೋಚನೆ ಮಾಡ್ತೀರಿ, ಇನ್ನೊಂದು ಬಗ್ಗೆ ಆಲೋಚನೆ ಮಾಡ್ತೀರಿ. ಅದೇ ಡೆವಲಪ್ಮೆಂಟ್ ಬಗ್ಗೆ ಆಲೋಚನೆ ಮಾಡ್ರಯ್ಯ ನೀವು. ಮಾಡಿ ಕಲ್ಯಾಣ ಕರ್ನಾಟಕವನ್ನ ಒಂದು ಅಭಿವೃದ್ಧಿ ಆಗಿದೆ ಅನ್ನೋ ತರ ಮಾಡಿ. ಸರ್, ಒಂದು ಮಾತು ಹೇಳಿ, ಈಗ ರಾಜ್ಯದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಾ ಇದೆ ಬಿಟ್ವೀನ್ CM ಅಂಡ್ ಡೆಪ್ಯೂಟಿ CM. ಕ್ಲಿಯರ್ ಆಗಿ ಹೇಳಿ, ಡೆಪ್ಯೂಟಿ CMಗೆ CM ಸ್ಥಾನ ಕೊಡ್ತಾರ? ನೋಡಿ, ಅದು ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಿತ್ತು ವಿಚಾರ. ಬಟ್ ಅವರವರಲ್ಲೇ ಒಳಗೊಳಗೆ ನಡೀತಾ ಇದೆ ಅಂತೇಳಿ ಕೆಲವೊಬ್ಬ ಆಫೀಸರ್ಸ್ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇದಾಗುತ್ತೆ, ಗ್ಯಾರಂಟಿ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಆಗೋದಕ್ಕೆ ಚಾನ್ಸೇ ಇಲ್ಲ, ಸಿದ್ದರಾಮಯ್ಯ 5 ವರ್ಷ ಅಂತ ಹೇಳ್ತಾ ಇದ್ದಾರೆ.
ಅವ್ರ ಪಾರ್ಟಿ ಡೆಸಿಷನ್ ಏನಾಗುತ್ತೋ ನೋಡಿ ಕಾದು ನೋಡೋಣ ಅಂತ ನನ್ನ ಒಂದು ವಿಚಾರ. ಇದು ಶ್ರೀ ಸೋಮಶೇಖರ್ ರೆಡ್ಡಿ ಅವರ ಮನದಾಳದ ಮಾತಾಗಿತ್ತು. ಇದು ವಿಶೇಷವಾಗಿ RSS ಬಗ್ಗೆನೇ ಒಂದು ಎಪಿಸೋಡ್ ಆಗಿತ್ತು. ಈ ದುರಂಕಾರಿ ಆಗಿರ್ತಕ್ಕಂತಹ ಪ್ರಿಯಾಂಕಾ ಗಾಂಧಿಯವರಿಗೆ ಒಂದಲ್ಲ ಒಂದು ದಿನ 2028 ಚುನಾವಣೆಯಲ್ಲಿ 100% ನಾವು ಪಾಠವನ್ನು ಕಲಿಸ್ತೀವಿ, ಅವ್ರಿಗೆ ಸೋಲು ಉಣಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು.